ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ಆರಾಧನೆ. ಶೈಲಪುತ್ರಿಯ ಉಡುಪು ಬಿಳಿ ಬಣ್ಣ ಆಗಿರುತ್ತೆ. ಶೈಲಪುತ್ರಿ ಪಾರ್ವತಿ ದೇವಿಯ ಮೊದಲನೇ ಅವತಾರ. ಪರ್ವತರಾಜ ಹಿಮವಂತನ ಮಗಳು. ಹಿಂದಿನ ಜನ್ಮದಲ್ಲಿ ದಕ್ಷ ಪ್ರಜಾಪತಿಯ ಮಗಳು. ಸತಿಯಾಗಿ ಜನಿಸ್ತಾರೆ. ಶಿವನನ್ನು ಮದುವೆಯಾಗ್ತಾರೆ. ತಂದೆ ಶಿವನನ್ನು ಅವಮಾನಿಸಿದಾಗ ಶೈಲಪುತ್ರಿಗೆ ಸಹಿಸಲಾರದೆ ಯಜ್ಞಕುಂಡದಲ್ಲಿ ಹಾರಿ ತನ್ನ ದೇಹವನ್ನು ತ್ಯಾಗ ಮಾಡುತ್ತಾರೆ. ಮುಂದಿನ ಜನ್ಮದಲ್ಲಿ ಪರ್ವತರಾಜನ ಮಗಳಾಗಿ ಜನಿಸಿ ಶಿವನೊಡನೆ ಮದುವೆಯಾಗಿ ಶೈಲಪುತ್ರಿ ಎನಿಸ್ಕೊಳ್ತಾರೆ. ಶೈಲ ಅಂದರೆ ಪರ್ವತ, ಪರ್ವತರಾಜನ ಮಗಳಾಗಿರೋದ್ರಿಂದ ಶೈಲಪುತ್ರಿ. ಮೂಲಧಾರ ಅಂದರೆ ರೂಟ್ ಚಕ್ರ ದೇವತೆ ಆಗಿರೋದ್ರಿಂದ ಈ ದೇವಿಯ ಆರಾಧನೆ ಮಾಡೋದ್ರಿಂದ ಮೆಂಟಲಿ ಸ್ಟೆಬಿಲಿಟಿ ಪಡೆದುಕೊಳ್ತಾರೆ. ಹಾಗೆ ಸ್ಟ್ರೆಸ್ ಕಮ್ಮಿ ಕೂಡ ಆಗುತ್ತೆ. ದೇವರ ನೈವೇದ್ಯಕ್ಕೆ ತುಪ್ಪದನ್ನ ಮಾಡಿಟ್ಟೆ, ಸೊ ಅದು ಶ್ರೇಷ್ಠ ಅಂತ ಹೇಳಿ ಇವತ್ತು ಬೆಳಗ್ಗೆನೇ ಬೇಗ ಇದ್ರೋದ್ರಿಂದ ಪೂಜೆ ಎಲ್ಲ ಸರಾಗುವಾಗ ಆಯಿತು. ಇವಾಗ ಕ್ವಿಕ್ಕಾಗಿ ಏನಾದರೂ ಟಿಫನ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದಿದ್ದೀನಿ. ಯೋಚನೆ ಮಾಡ್ತಾ ಇದ್ದಂಗೆ ಫಟ್ ಅಂತ ಹೊಳ್ದಿದೆ ಟೊಮೆಟೊ ಬಾತ್. ರೆಸಿಪಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಕುಕ್ಕರ್ಗೆ ಎಣ್ಣೆ ಹಾಕಿ ಅದನ್ನು ಕಾದ್ಮೇಲೆ ಚಕ್ಕೆ ಲವಂಗ, ಸ್ಟಾರ್ ಹೂವು, ಕಲ್ಲು ಹೂವು ಮತ್ತು ಪಲಾವ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಾದಮೇಲೆ ಈರುಳ್ಳಿನ ಹಾಕ್ಕೊಂಡು ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಪೇಸ್ಟು. ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬಟಾಣಿ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ಚಾನಲಲ್ಲಿ ಮಸಾಲೆನ ರುಬ್ಬಿಟ್ಟು ಹೇಗೆ ಟೊಮೊಟೊ ಬಾತ್ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇದು ಮಸಾಲೆ ರುಬ್ಬದಲ್ಲೇ ಪ್ಲೇನಾಗಿ ಮಾಡ್ತಾಯಿದ್ದೀನಿ. ಇವಾಗ ಅದೇ ಎಣ್ಣೆಗೆ ಪುದೀನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಟೊಮೆಟೊ ಚಿಕ್ಕದಾಗಿ ಹೆಚ್ಚಿರೋವಂಥ ಟೊಮೆಟೊ ಕೂಡ ಒಂದು 5 ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಅಚ್ಚ ಖಾರದ ಪುಡಿ, ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೆಳಿಗ್ಗೆ ತಿಂಡಿಗಂತೂ ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು, ಈಸಿಯಾಗಿರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾನು ಒಂದು 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು 3 ಗ್ಲಾಸ್ನ ಆಲ್ರೆಡಿ ಅಕ್ಕಿ ತೊಳೆದಿಟ್ಕೊಂಡು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಅದು ಉಪ್ಪು ಖಾರ ರುಚಿ ಎಲ್ಲ ನೋಡಿಕೊಂಡು ಒಂದು ವಿಜಿಲ್ ಬಂದರೆ ಸಾಕು. ತುಂಬ ಟೇಸ್ಟಿಯಾಗಿ ಕ್ವಿಕ್ಕಾಗೂ ಆಗಿಬಿಡುತ್ತೆ. ನನ್ನ ಹಸ್ಬೆಂಡ್ ಹಾಗೆ ಮೈದ್ನವರು ಇಬ್ಬರು ಕೂಡ ಡ್ಯೂಟಿಗೆ ಬಾಕ್ಸ್ ತೊಗೊಂಡು ಹೋಗ್ತಾರೆ. ನಾನು ಯಾವಾಗಲೂ ಅವ್ರಿಗೆ ಬಾಕ್ಸ್ ಪ್ಯಾಕ್ ಮಾಡಬೇಕಾದ್ರೆ ಸ್ಕೂಲ್ ಮಕ್ಕಳಿಗೆ ಬಾಕ್ಸ್ ಪ್ಯಾಕ್ ಮಾಡ್ತಿದ್ದೀನೇನೋ ಅಂತ ಫೀಲ್ ಆಗುತ್ತೆ. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.